ಹಲೋ ಎವ್ರಿವನ್, ವೆಲ್ಕಮ್ ಟು ಉಷಾಸ್ ಕಿಚನ್. ಇವತ್ತು ಒಂದು ಹೆಲ್ತಿ ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ. ಇದು ಹೆಲ್ತಿಯಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಎಲ್ರಿಗೂ ಕೂಡ ಖಂಡಿತ ತುಂಬ ಇಷ್ಟ ಆಗುತ್ತೆ. ನೋಡೋಣ ಯಾವ ರೀತಿ ಮಾಡೋದು ಅಂತ. ಈ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು, 2 ಮೆಣಸಿನ್ಕಾಯಿ, 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಕ್ಯಾರೆಟ್, ಸೌತೆಕಾಯಿ ಮತ್ತು 1 ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಆವಾಗಲೇ ತೋರಿಸಿದ್ನಲ್ಲ ತರಕಾರಿಗಳು, ಅದನ್ನೆಲ್ಲದನ್ನು ಕೂಡ ನಾನು ಈ ಥರ ತುರಿದು ಎತ್ತಿಟ್ಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಮತ್ತು ನೀವು ಅಕ್ಕಿ ರೊಟ್ಟಿನ ತೊಟ್ಟುವಾಗ ಕೂಡ ಅದು ಕಿತ್ತೋಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ತುರಿದು ಹಾಕ್ಕೋತಾ ಇದ್ದೀನಿ ಎಲ್ಲದನ್ನು ಕೂಡ. ನಾನಿಲ್ಲಿ ತೋರಿಸಿರೋ ತರಕಾರಿನೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಯಾವುದೇ ತರಕಾರಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಮತ್ತು ನಾನಿಲ್ಲಿ ಸ್ವಲ್ಪ ಶುಂಠಿನೂ ಕೂಡ ತುರಿದ್ಬಿಟ್ಟು ಆ್ಯಡ್ ಮಾಡ್ಕೋತಿದ್ದೀನಿ. ಆವಾಗಲೇ ತೋರಿಸೋದನ್ನು ಮರ್ತುಬಿಟ್ಟಿದೆ. ಇವಾಗ ಒಂದು ಬಾಣಲಿಗೆ ಆವಾಗಲೇ ತುರಿದಿಟ್ಟಿದ್ದಂಥ ಎಲ್ಲ ತರಕಾರಿಗಳನ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇದೆಲ್ಲ ವೆಜಿಟೇಬಲ್ಸ್ನ ಇಷ್ಟೇ ಕ್ವಾಂಟಿಟಿ ತೊಗೋಬೇಕು ಅಂತ ಏನಿಲ್ಲ. ನಾನು ನಮ್ಮ ಮನೇಲಿ 2-3 ಜನ ಇರೋದ್ರಿಂದ ಇಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದೆಲ್ಲ ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ಕೂಡ ನೀರು ಹಾಕದೆ ಫಸ್ಟು ಹಾಗೇನೆ ಕಲಿಸ್ಕೋಬೇಕಾಗುತ್ತೆ. ನೀವು ಫಸ್ಟೇನೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ತರಕಾರಿ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ಫಸ್ಟು ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ವೆಜಿಟೇಬಲ್ಸಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಕೂಡ ಬಿಟ್ಕೊಳ್ಳುತ್ತೆ. ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಯಾರ ಮನೇಲೆಲ್ಲ ಚಿಕ್ಕ ಮಕ್ಳು ಇರ್ತಾರೆ ಮತ್ತು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರೆ, ಅಂಥ ಮಕ್ಕಳಿಗೆಲ್ಲ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಸಾಲ ಅಕ್ಕಿ ರೊಟ್ಟಿನ ಮಾಡಿಕೊಡಿ. ತುಂಬ ಹೆಲ್ತಿ ಆಗಿರುತ್ತೆ ಮತ್ತು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿ ಖಂಡಿತ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ನನ್ನ ಮಗನೂ ಅಷ್ಟೇ ಈ ಥರ ದೋಸೆ, ಚಪಾತಿ, ರೊಟ್ಟಿ ಈ ಥರ ಎಲ್ಲ ಫುಡ್ನು ಕೂಡ ಆರಾಮಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ, ಇಷ್ಟಪಟ್ಟು ತಿಂತಾನೆ. ಸೊ ನಾನು ಆದಷ್ಟು ಈ ಥರ ಫುಡ್ನ ಮಾಡ್ತಾ ಇರ್ತೀನಿ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ನಾನು ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಹಿಟ್ಟು ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಚಟ್ನಿ ಮಾಡೋದಕ್ಕೆ 2 ಹಿಡಿ ಆಗೋಷ್ಟು ತೆಂಗಿನ ತುರಿ, ಸ್ವಲ್ಪ ಕಡಲೆ ಬೀಜ, ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಬಿದ್ರೆ ಚಟ್ನಿ ರೆಡಿ ಆಗುತ್ತೆ. ಅಕ್ಕಿ ರೊಟ್ಟಿ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲದಕ್ಕಿಂತ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಚಟ್ನಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಹಿಟ್ಟನ್ನ ತೊಗೊಂಡು ಈ ಥರ ನನ್ನ ಕೈಯಲ್ಲೇ ತೊಟ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮೇಲ್ಗಡೆ ಇನ್ನೊಂದು ಪೇಪರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಈ ಥರ ಲಟ್ಟಿಸ್ಕೊಳ್ಳಬಹುದು. ಇದು ಆರಾಮಾಗಿ ಕೈಯಲ್ಲೇ ಲಟ್ಟಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ಥರ ಲಟ್ಟಿಸ್ಕೊಂಡು ಇದನ್ನು ಕಾಯ್ದಿರೋ ಹೆಂಚು ಮೇಲೆ ಹಾಕ್ಕೋತಾ ಇದ್ದೀನಿ. ಒಂದು 2-3 ಸೆಕೆಂಡ್ಸ್ ಬಿಟ್ಬಿಟ್ಟು ಅದನ್ನು ಈ ಥರ ತೆಗೆದ್ರೆ ನಿಧಾನಕ್ಕೆ ಅದು ಮೇಲ್ಗಡೆ ಬರುತ್ತೆ. ಈ ಥರ ಬಟರ್ ಪೇಪರ್ ಇದ್ದರೆ ತುಂಬ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೂ ನಿಮ್ಗೆ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೋಬೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಏನಂತಂದರೆ ಅದನ್ನ ಮೇಲೆ ಕವರ್ನ ಎತ್ಬಿಟ್ಟು ಹಾಕೋದಕ್ಕೆ ಹೋದರೆ ಕಿತ್ತೋಗುತ್ತೆ. ಸೊ ಈ ಥರ ಬಟರ್ ಪೇಪರ್ ಇತ್ತು ಅಂದರೆ ತುಂಬ ಈಸಿ ಆಗುತ್ತೆ. ಇಲ್ಲ ಬಾಳೆ ಎಲೆ ಮೇಲೂ ಕೂಡ ಈ ಥರ ತೊಟ್ಕೋಬೋದು. ನಿಮಗೆ ಯಾವುದು ಅನುಕೂಲವಾಗಿ ಸಿಗುತ್ತೆ ಸೊ ಅದನ್ನು ತಗೊಳ್ಳಿ. ನನಗೆ ಎಕ್ಸ್ಪೀರಿಯನ್ಸ್ ಏನಂತಂದರೆ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಕವರ್ ಮೇಲೆ ತೊಟ್ಟಿದ್ದೆ. ತೊಟ್ಟುವಾಗ ಚೆನ್ನಾಗಿ ಬರುತ್ತೆ, ಬಟ್ ಅದನ್ನು ಎತ್ತೋದಕ್ಕಾಗಲ್ಲ. ಎತ್ತೋಕೆ ಹೋದಾಗ ತೆಳ್ಳಗಿರುತ್ತಲ್ಲ, ಕಿತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಬಟರ್ ಪೇಪರ್ನ ತರಿಸ್ಕೊಂಡೆ. ಇವಾಗ ಈಸಿಯಾಗಿ ಹಾಗೆ ಹಾಕ್ಬಿಡ್ಬೋದು ಎತ್ಬಿಟ್ಟು. ಸೊ ನಿಮಗೂ ಬೇಕಿತ್ತಂದರೆ ತರಿಸ್ಕೊಳ್ಳಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲೇನೋ ತರಿಸಿದೆ, ಮರ್ತುಬಿಟ್ಟಿದ್ದೀನಿ. ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬಂದಿದೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪಿನಕಾಯಿ, ಈರುಳ್ಳಿ ಎಲ್ಲ ಇತ್ತು ಅಂದರೆ ಮೆಣಸಿನ್ಕಾಯಿ ಖಾರವಾಗಿ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿದ್ರಲ್ಲ ಯಾವ ರೀತಿ ಮಸಾಲ ಅಕ್ಕಿ ರೊಟ್ಟಿನ ಹೆಲ್ತಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.